ನಾನು ಬೈಕೋಬೇಕು ಅಂಥ ಕೆಲಸ ಅವ್ರು ಮಾಡ್ಯಾರ. ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಆನಂದ್ ಬೇವೂರವ್ರ ಅಂಕರ, ಆನಂದನ ಅಂಕರ ಅದ್ಭುತ ಕೆಲಸ. ಎಂಥ ಕೆಲಸ ಅಂದ್ರೆ ಯಾವುದೇ ಇರಲಿ ನಾನು ಸ್ವಂತ ನಮ್ಮ ಅಣ್ಣತಮ್ಮರಿಗೆ ಹೇಳಿಲ್ಲ, ಹಂಗೆ ಅಣ್ಣ ನೀರಿನ ಬಾಟ್ಲಿ ತೊಗೊಂಬಂದೇನ್ರಿ, ಪ್ರಸಾದ ಮಾಡಿರಿ, ಹೆಚ್ಚು ಕಮ್ಮಿ ಮನೆ ಇಲ್ಲಿ ಇತ್ತಪ್ಪ ಅಂದ್ರೆ ಕಸ ಹುಡುಗಿ ಸ್ವಚ್ಛ ಮಾಡಿ ಎಲ್ಲನೂ ಲಾಕ್ ಮಾಡಿಸಿ ಹೋಗಿದ್ದು ಆನಂದನವ್ರು ಅದಾರ. ಇವರೆಲ್ಲರ ಪ್ರೀತಿ ಸದಾಕಾಲ ಇದೇ ರೀತಿ ನನ್ನ ಕಡೆ ಇಟ್ಕೊಂಡಂಗೆ ಪರಮಾತ್ಮನ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿರ್ತಕ್ಕಂಥ ಹೊರಗೆ ನಿಂತು ಕೆಲಸ ಮಾಡಿದ್ರು ಬಹಳ ಮಂದಿ ಅನೇಕರು ಅದಾರ. ಆದರೆ ಕಾರಣಾಂತರಗಳಿಂದ ಇವತ್ತು ಸ್ವಲ್ಪ ಸಭೆಗೆ ಕಡಿಮೆ ಜನ ಇರ್ಬೋದು. ಆದರೆ ಇವತ್ತಿನ ಜನ ಯಾಕೆ ಕಡಿಮೆ ಅದರ ಅಂತ ಸ್ವಲ್ಪ ಅಮಾವಾಸ್ಯೆ ನಿಮಿತ್ತವಾಗಿ ಎಲ್ಲರೂ ಪ್ರಯಾರಾರ್ಥವಾಗಿ ಹೋಗಿರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ. ಅದೇ ರೀತಿಯಾಗಿ ಮುಂದಿನ ದಿನಮಾನದಾಗ ಮಠದ ಧಾರ್ಮಿಕ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿದಾಗ ಮತ್ತು ಅಭ್ಯುದಯ ಯಾವ ರೀತಿಯಾಗಿರ್ತಕ್ಕಂಥ ಕಸ್ತೂರಿ ಅಭ್ಯುದಯ ಪ್ರತಿಷ್ಠಾನ ಎಲ್ಲರೂ ಅಭ್ಯುದಯ ಆಗಲಿ. ಯಾವ ರೀತಿಯಾಗಿರ್ತ ನಮ್ಮ ಮಠ ಸ್ವಂತ ಮಠ ಅಲ್ಲ, ಅದು ನಿಮ್ಮ ಮಠ. ಯಾವ ಮಠ ಅಂದ್ರೆ ಕಸ್ತೂರಿ ಮಠ. ತಿಪ್ಪ್ಯಾಗಿ ಬಿದ್ದರೂ ಕಸ್ತೂರಿ ಪರಿಮಳ ಸದಾಕಾಲ ಬೀರ್ತದೆ ಅಂತ ಹೇಳ್ತಾ, ನನ್ನಿಂದ ಏನಾದರೂ ಕಿಂಚಿತ್ ನಿಮಗೆ ಮನಸ್ಸಿಗೆ ನಾಟುವಂಗೆ ಏನಾದರೂ ಮಾತಾಡಿದ್ದೆ ಅಂದ್ರೆ ನಿಮ್ಮ ಸಣ್ಣ ತಮ್ಮ ಅಂದಾನು ಅಂಥೇಳಿ ಹೊಟ್ಟೆಯಾಗ ಹಾಕೊಂಡು ನನ್ನನ್ನು ಕ್ಷಮಾ ಮಾಡುವಂಥ ಗುಣ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿರ್ತಕ್ಕಂಥ ಶಾರದಾ ಅಕ್ಕೋರಿ ಅಂಕಾರ ಯಾವಾಗಲಾದ್ರೂ ರಾತ್ರಿ 12-1ಕ್ಕೆ ಫೋನ್ ಹಚ್ಚಲಿ, ಹ್ಞೂ ರೀ ಆಚಾರ ಬರ್ತೀನಿ ಅಂತ ಹೇಳ್ತಕ್ಕಂಥ ಮಹನೀಯರು ಅವರು ಅದಾರ. ಅದೇ ರೀತಿಯಾಗಿರ್ತಕ್ಕಂಥ ರೇಣುಕಾ ನ್ಯಾಮಗೌಡ್ರ ಅಂಕಾರ ಮನೆಯಾಗ ಕಾಕವರು ದವಾಖಾನೆಯಾಗಿದ್ದರೂ ಮಠಕ್ಕೆ ಬಂದು ತಮ್ಮ ಸೇವೆಯನ್ನು ಸಾಂಗವಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿರ್ತಕ್ಕಂಥ ಸರಸ್ವತಿ ಕುರುಬಾರ ಅಂಕಾರ ಅವ್ರ ದೇಹ ಎಲ್ಲಿರ್ಬೋದು, ಮನಸ್ಸು ಎಲ್ಲಿತ್ತಪ್ಪ ಅಂದ್ರೆ ಅದು ಇಲ್ಲೇ ಇರ್ತಂತ ಹೇಳ್ತಾ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು, ಅದೇ ರೀತಿಯಾಗಿರ್ತಕ್ಕಂಥ ಕಾಂಬಳಿಯವರಾಗಿರ್ಬೋದು, ದೂರ ನಿಂತು ನೋಡ್ತಕ್ಕಂಥ ಕಾಂಬಳಿಯವರಾಗಿರ್ಬೋದು, ಅದೇ ರೀತಿ ನಮ್ಮ ಬಸನವರಾಗಿರ್ಬೋದು, ನಮ್ಮ ಹನುಮಂತ ಕಾಕಾರ ಎಷ್ಟು ಚಲೋ ಬೆಳೆದೀವೋ ಅಂತಂತಂದ್ರೆ ನಾನು ಕಾಕಾರಿಗೆ, ಕಾಕ ನೀವು ನೀರು ಹಾಕಿದ್ದು ನೀವು ಎಂಥ ನೀರು ಹಾಕಿದ್ರೆ ನನಗೆ ಗೊತ್ತಿಲ್ಲ, ನೀವು ಎಂಥ ನೀರು ಹಾಕಿದ್ರೆ ನಿಮ್ಗೆ ಗೊತ್ತದು, ಇಂಥ ನೀರು ಹಾಕಿದ್ದು ಹಿಂಗೆ ಬೆಳೆದೀನಿ, ಆದ್ರೆ ಹೆಂಗೆ ಬೆಳಿಬೇಕು ಹೇಳ್ರಿ ಕಾಕ, ಹಂಗೆ ಬೆಳೀತೀನಿ ಅಂತ ಹೇಳ್ತಾ ಅವರಿಗೂ ಕೂಡ ಅದೇ ರೀತಿ ನಮ್ಮ ದಾಂಡಟ್ಟಿ ಗುರುಗಳಿಗೆ, ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಮಲ್ಲುವರ ಅಪ್ಪಾಜಿಯವರು ಖ್ಯಾತ ಜ್ಯೋತಿಷಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಅವರೇನು ಕಲಿತ ಜ್ಯೋತಿಷಿಗಳಲ್ಲ, ಯಾವ ರೀತಿಯಾಗಿರ್ತಕ್ಕಂಥ ತಮ್ಮ ದೈವತ್ವವಾಗಿ ಬಂದಿರತಕ್ಕಂಥ ಜ್ಯೋತಿಷಿಗಳು, ಅದೇ ರೀತಿಯ ಸಮಾಜ ಸೇವಕರಾಗಿದ್ದಾರೆ. ಆ ಹಿರಿಯರು ಕೂಡ ಅದೇ ರೀತಿಯಾಗಿ ನಮ್ಮ ರುದ್ರೇಶ್ ಹಾಲ್ವಾರವ್ರು ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ರುದ್ರೇಶ್ ಹಾಲ್ವಾರು ಅಂದ್ರೆ ಚಿಮ್ಮಲಿಗೆಯ ಗುರುಗಳ ವರಸಂಜಾತರಾಗಿ ಅದೇ ರೀತಿಯಾಗಿರ್ತಕ್ಕಂಥ ರುದ್ರಮುನಿ ಸ್ವಾಮಿ, ನಿಡುಗುಂದಿ ರುದ್ರಮುನಿ ಸ್ವಾಮಿಗಳ ಕರಸಂಜಾತರಾಗಿ ಬೆಳೆದಂಥ ಮಹನೀಯರು. ಇವರು ಸಾಧಾರಣ ತಿಳ್ಕೊಬೇಡ್ರಿ, ಇವರು ಮಿಲಿಟ್ರಿ ಒಳಗೆ ಕ್ಯಾಪ್ಟನ್ ಇದ್ಕೊಂಡು ಬಂದು ರಿಟೈರ್ಡ್ ಆಗಿ ಜನಸೇವೆ ಏನು ಮಾಡಬೇಕಂತೇಳಿ ವಿಚಾರ ಮಾಡಿದಾಗ ಡಾಕ್ಟರ್ ಮುಗಿಸ್ಕೊಂಡು ಕುಮಾರೇಶ್ವರದ ಹಾಸ್ಪಿಟ್ಲ್ ಒಳಗೆ MRI CT ಸ್ಕ್ಯಾನ್ ರಿಪೋರ್ಟಿಂಗ್ ಮಾಡೋರು ಅಂತಂದ್ರೆ ಇವರೇ ಅದಾರ. ಇಂಥ ಮಹಾತ್ಮರು. ಅದೇ ರೀತಿಯಾಗಿ ಬಡವರಿಗಾಗಿ ನನ್ನ ದವಾಖಾನೆ ಯಾವಾಗಲೂ ಇರ್ತೈತೆ ಅಂತೇಳಿ ವಿಚಾರ ಇಟ್ಕೊಂಡು ಹೈಟೆಕ್ ಸ್ಕ್ಯಾನ್ ಸೆಂಟರನ್ನು ಗುರುಗಳ ಮುಖಾಂತರವಾಗಿ ಓಪನಿಂಗ್ ಮಾಡಿಸಿದ್ದಾರೆ. ಯಾರಾದರೂ ಎಲ್ಲಾದರೂ ರಿಪೋರ್ಟ್ ಹೆಚ್ಚು ಕಮ್ಮಿ ಬರ್ಬೋದು, ಆ ಪುಣ್ಯಾತ್ಮರು ಕೊಡೋ ರಿಪೋರ್ಟ್ ಹೆಂಗೈತಪ್ಪ ಅಂದ್ರೆ ದೇವರೇನು ಕೊಟ್ಟಿರ್ತಲ್ಲ ಅದೇ ರಿಪೋರ್ಟ್ ಸಾಂಗವಾಗಿ ಯಾವ ರೀತಿ ಕನ್ನಡಿ ಮುಖಾಂತರವಾಗಿ ನಮ್ಮ ಮುಂದೆ ಆ ಪುಣ್ಯಾತ್ಮರು ಇಡ್ತಾರೆ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇವತ್ತಿನ ಈ ವರ್ಷದ ಪುರಾಣ ಕಾರ್ಯಕ್ರಮ ನನ್ನ ಗುಡಿನ ಪಾದಕರ್ಪಣೆ ಮಾಡ್ತೀನಿ. ಈಗ ಯಾವತ್ತಿದ್ರೂ ಧರ್ಮಸಭೆ ಸಾಂಗವಾಗಿ ಚಾಲುವಾಗಿ ಇನ್ನೊಂದು ಏನೈತಿ ರಾತ್ರಿ 10:11 ತನಕ ಧರ್ಮ ಕಾರ್ಯಕ್ರಮ ಸಾಂಗವಾಗಿ ಮುಗಿತೈತೆ ಅಂತ ಹೇಳ್ತಾ ಈಗ